2026 SSLC ರಿಸಲ್ಟು ದ್ವಿತೀಯ PUC ರಿಸಲ್ಟು ಯಾವ ರೀತಿಯಾಗಿ ನಿಮ್ಮೊಂದು ಮೊಬೈಲ್ನಲ್ಲಿ ನೋಡೋದು ಅದರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ವಿತ್ ಲೈಫ್ ಆಗಿ ನಾನು ಇಲ್ಲೇ ತಿಳಿಸ್ಕೊಡ್ತಾನೆ. ನಿಮ್ಮೊಂದು ಮೊಬೈಲ್ನಲ್ಲಿ ಯಾವೊಂದು ವೆಬ್ಸೈಟ್ ಮೂಲಕವಾಗಿ ಚೆಕ್ ಮಾಡ್ಬೋದು ಅಂತೇಳಿ ವಿಡಿಯೋ ಕನ್ಸರ್ನ್ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಈಗ ರಿಸಲ್ಟ್ ರಿಲೀಸ್ ಮಾಡ್ತಿದ್ದಾರೆ ಅಂತೇಳಿ SSLC ರಿಸಲ್ಟು PUC ರಿಸಲ್ಟು ತುಂಬಾ ಫೇಕ್ ವೆಬ್ಸೈಟ್ಗಳು ಬರ್ತಿದ್ದಾವೆ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ರಿಸಲ್ಟ್ ಚೆಕ್ ಮಾಡ್ಕೊಳ್ಳಿ ಅಂತೇಳಿ. ದಯವಿಟ್ಟು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ನಿಮ್ಮೊಂದು ಹಣ ಆಗ್ಬೋದು ಅಥವಾ ನಿಮ್ಮೊಂದು ಮೊಬೈಲ್ ಹ್ಯಾಕ್ ಆಗುವಂಥ ಸಾಧ್ಯತೆ ಇರತ್ತೆ. ಸರ್ಕಾರದ ಅಧಿಕೃತವಾಗಿರುವಂಥ ಗೌರ್ಮೆಂಟ್ ವೆಬ್ಸೈಟ್ದಲ್ಲಿ ಚೆಕ್ ಮಾಡೋದು ನಾನು ತಿಳಿಸ್ಕೊಡ್ತೇನೆ. ಈ ಒಂದು ರಿಸಲ್ಟ್ ತಿಳಿಸ್ಕೊಡೋಕ್ಕಿಂತ ಮುಂಚಿತವಾಗಿ ಕೇಂದ್ರ ಸರ್ಕಾರದಿಂದ ಏಪ್ರಿಲ್ 1ನೇ ತಾರೀಕಿನಿಂದ ಕೂಲಿ ಕಾರ್ಮಿಕರಿಗೆ ಹೊಸ ಸ್ಯಾಲ್ರಿಯನ್ನು ಘೋಷಣೆ ಕೊಟ್ಟಿದ್ದಾರೆ. ಆ ಒಂದು ಸ್ಯಾಲ್ರಿನ ಡೀಟೇಲ್ಸ್ ಆಗಿ ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ಏಪ್ರಿಲ್ 1ನೇ ತಾರೀಕಿನಿಂದ ಇದು ಭಾರತದಾದ್ಯಂತ ಅನುವಾಗತ್ತೆ. ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ ಎಲ್ಲ ಒಂದು ರಾಜ್ಯದಲ್ಲಿ ನೋಡಿ. ಈಗ ಪ್ರಸ್ತುತ ಕೌಶಲ್ಯ ರಹಿತ ದಿನಕೂಲಿ ಎಷ್ಟಿದೆಯಪ್ಪ ಅಂದರೆ ಇದು ಏಪ್ರಿಲ್ 1ನೇ ತಾರೀಕಿನಿಂದ ಇಷ್ಟು ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ಕಾರ್ಮಿಕರ ಇಲಾಖೆ ಅಧಿಕೃತವಾಗಿರುವಂಥ ಹೆಲ್ಪ್ ಲೈನ್ ನಂಬರಿಗೆ ಕಂಪ್ಲೇಂಟ್ ಮಾಡ್ಬೋದು. ಇದು ನೋಡಿ ಈ ಎಲ್ಲ ತಿಳಿಸ್ಕೊಡ್ತಾನೆ. ವಿಡಿಯೋ ಇನ್ನೂ ತಾನೇ ಯಾರ್ಯಾರು ಫಾಲೋ ಮಾಡ್ಕೊಂಡೆಲ್ಲ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 1, ಕೌಶಲ್ಯ ರಹಿತ ಕೆಲಸ ಮಾಡೋರಿಗೆ ದಿನಕೂಲಿ 783 ರೂಪಾಯಿ ಕೊಡಬೇಕು. ಅದೇ ಮಾಸಿಕ ಅಂದರೆ ಪ್ರತಿ ತಿಂಗಳು 20,358 ರೂಪಾಯಿ ಕೊಡಬೇಕಾಗತ್ತೆ. ಇದು ಕಡ್ಡಾಯವಾಗಿ ರೂಲ್ಸು. ಪಾಯಿಂಟ್ ನಂಬರ್ 2, ಅರೆನುರಿತ ಕೆಲಸಗಾರರಿಗೆ 868 ರೂಪಾಯಿ ಕೊಡಲೇಬೇಕು. ಮಾಸಿಕವಾಗಿ 22,561 ರೂಪಾಯಿ ಆಗಬೇಕಾಗತ್ತೆ. ಅಷ್ಟು ಕೊಡಲೇಬೇಕೆನ್ನು. ಇನ್ನು ಮೂರನೇದಾಗಿ ನುರಿತರಿಗೆ 954 ರೂಪಾಯಿ ಪ್ರತಿದಿನ ಕೊಡಬೇಕಾಗತ್ತೆ. ಪ್ರತಿ ತಿಂಗಳು 24,804 ರೂಪಾಯಿ ಆಗತ್ತೆ ಆ ಒಂದು ಸ್ಯಾಲ್ರಿ. ಇದು ಕಡ್ಡಾಯ. ಅದ ನಂತರ ಉನ್ನತ ಕೌಶಲ್ಯ ಉಳ್ಳವರು ಅಂದರೆ ಹೆಚ್ಚು ಕೂಲಿ ಇದಿರತ್ತಲ್ಲ ಆ ಒಂದು ಕೂಲಿ ಕಾರ್ಮಿಕರಿಗೆ 1,035 ರೂಪಾಯಿ ದಿನ ಕೂಲಿ ಕೊಡಬೇಕಾಗತ್ತೆ ಪ್ರತಿ ತಿಂಗಳು. ಪ್ರತಿ ತಿಂಗಳಲ್ಲ, ದಿನಕ್ಕೆ. ಕೊನೆಯದಾಗಿ 26,910 ರೂಪಾಯಿ. ಇದು ಉನ್ನತ ಜಾಸ್ತಿ ಕೆಲಸ ಮಾಡೋರಿಗೆ ಇದು ಪ್ರತಿ ತಿಂಗಳು ಕೊಡುವಂಥ ಸ್ಯಾಲ್ರಿ. ಇದು ಕಡ್ಡಾಯವಾಗಿ ಅನ್ನುವಾಗತ್ತೆ ಇನ್ನು ಏಪ್ರಿಲ್ ತಿಂಗಳಿಂದ. ಇದು ಯಾರ್ಯಾರು ಕೆಲಸ ಮಾಡ್ತಾ ಇರ್ತಾರಲ್ಲ, ಹೊಲದಲ್ಲಿ ಆಗ್ಬೋದು, ಗೌಂಡ್ಯರ ಕೈ ತೊಳಕ ಆಗ್ಬೋದು, ಗೌಂಡ್ಯರ್ ಆಗ್ಬೋದು ಮತ್ತು ಕೂಲಿಯವರು ಅವರಿಗೆ ಸೇರ್ ಮಾಡಿ ಗೊತ್ತಾಗತ್ತೆ. ಅದೇ ರೀತಿಯಾಗಿ ನಿಮಗೆ ಲೈಫ್ ರೂಪಾಯಿ ತಿಳಿಸ್ಕೊಡ್ತೇನೆ. ನಿಮ್ಮೊಂದು ಮೊಬೈಲ್ ಇರತ್ತೆ, ಆ ಒಂದು ಮೊಬೈಲ್ನಲ್ಲಿ ಕ್ರೋಮ್ ಇರತ್ತೆ, ಆ ಒಂದು ಕ್ರೋಮ್ನಲ್ಲಿ ಸರ್ಚ್ ಮಾಡಿ PUC ಎಕ್ಸಾಮ್ ರಿಸಲ್ಟ್ ಅಂತ ಸರ್ಚ್ ಮಾಡಿ. PUC ನೋಡಿದ ಥರ ಆ ರೀತಿಯಾಗಿ SSLC ನೋಡಿದಿತ್ತಂದ್ರೆ ಆ ರೀತಿಯಾಗಿ SSLC ಎಕ್ಸಾಮ್ ರಿಸಲ್ಟ್ ಅಂತೇಳಿ ಇದು 2026 ತಿಳಿಸ್ಕೊಡ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ತಕ್ಷಣ ನಿಮಗೆ ವೆಬ್ಸೈಟ್ಗಳು ಬರತ್ತೆ. ತುಂಬ ವೆಬ್ಸೈಟ್ ಬರತ್ತೆ ಸಾಕಷ್ಟು. ಅಧಿಕೃತವಾಗಿರುವಂಥ ಇಲ್ಲಿದೆ ನೋಡಿ, ಕರ್ನಾಟಕದ ರಿಸಲ್ಟ್ ಇರೋದು ಇದು ಬರತ್ತೆ. ಇದು ಕೊಟ್ಟಿದ್ದಾರೆ ಅಧಿಕೃತವಾಗಿರುತ್ತೆ ವೆಬ್ಸೈಟು. ನೀವು ನೋಡೋದು ಯಾವ ವೆಬ್ಸೈಟ್ದಲ್ಲಪ್ಪ ಅಂದರೆ ಇಲ್ಲಿ ನೋಡಿ, ಸೆಕೆಂಡ್ PUC ಎಕ್ಸಾಮಿನೇಷನ್ ರಿಸಲ್ಟ್ 2025 ಇರತ್ತೆ. ಅದು 2026 ಆಗತ್ತೆ ಇನ್ನು ಕೆಲವೇ ಸಮಯದಲ್ಲಿ. ಅದೇ ರೀತಿಯಾಗಿ ಇನ್ನೊಂದು ವೆಬ್ಸೈಟ್ ಬರತ್ತೆ. ಇಲ್ಲಿ ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ ಇದು ಬಂತಂತ ತಿಳ್ಕೊಳ್ಳಿ. car.nic.in ಬಂತ ತಿಳ್ಕೊ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ವೆಬ್ಸೈಟಿಗೆ ತೆಗೆದುಕೊಂಡು ಹೋಗುತ್ತೆ. SSLC ಇದರಲ್ಲೇ ಬರತ್ತೆ, ಸೆಕೆಂಡ್ PUC ಇದರಲ್ಲಿ ಬರತ್ತೆ. ಈಗ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ಫಸ್ಟ್ ಇಯರ್ ಸೆಕೆಂಡ್ PUC ಒಂದು 11ನೇ ತರಗತಿ ಈಗೇನು ಫಸ್ಟ್ PUCದಲ್ಲಿ ಪಾಸ್ ಆಗಿದಾರಲ್ಲ ಅವ್ರದ್ದು ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಪ್ರತಿಯೊಂದು ಜಿಲ್ಲೆದು ಚೆಕ್ ಮಾಡ್ಕೊಳ್ಳಿ. ಈಗ ನಿಮ್ಮೊಂದು ರಿಸಲ್ಟ್ ನೋಡ್ಬೇಕಾಗಿತ್ತಂದ್ರೆ SSLC ರಿಸಲ್ಟು, ಸೆಕೆಂಡ್ PUC ರಿಸಲ್ಟು ಇಲ್ಲಿದೆ ನೋಡಿ. ಕರ್ನಾಟಕದ SSLC ರಿಸಲ್ಟ್ ನೋಡ್ಬೇಕಾಗಿತ್ತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ 2025 ಇನ್ನು ಕೆಲವೇ ಸಮಯದಲ್ಲಿ, ಕೆಲವೇ ಗಂಟೆಗಳಲ್ಲಿ ಆಗತ್ತೆ. ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಇನ್ನು ರಿಸಲ್ಟ್ ಅನೌನ್ಸ್ ಮಾಡಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಿಮ್ಮೊಂದು ರಿಜಿಸ್ಟರ್ ಸಂಖ್ಯೆ, ಡೇಟ್ ಆಫ್ ಬರ್ತನ ಕಡ್ಡಾಯವಾಗಿ ಹಾಕೊಳ್ಳಿ. ಸಬ್ಮಿಟ್ ಮಾಡಿ, ನಿಮ್ಮೊಂದು ರಿಸಲ್ಟ್ ಕಾಣಿಸುತ್ತೆ. ಇದು SSLC. ಅದೇ ರೀತಿ ನೀವೇನಾದರೂ ಸೆಕೆಂಡ್ PUC ಇತ್ತಂದ್ರೆ ಇಲ್ಲಿ ಅನೌನ್ಸ್ ಮಾಡ್ತಾರೆ. ಇಲ್ಲಿದೆ ನೋಡಿ, ದ್ವಿತೀಯ PUC ರಿಸಲ್ಟು ಇದೆಲ್ಲ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮ್ಮ ಸಬ್ಜೆಕ್ಟ್ ವೈಸು ನಿಮ್ಮೊಂದು ರಿಜಿಸ್ಟರ್ ನಂಬರು, ಅದೇ ರೀತಿಯಾಗಿ ನಿಮ್ಮೊಂದು ಯಾವುದು ವಿಭಾಗ ಇದೆ ಆ ಒಂದು ವಿಭಾಗನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ಕೊಂಡು ನಿಮ್ಮೊಂದು ಮಾರ್ಕ್ಸ್ ಕಾರ್ಡ್ ಕಾಣಿಸುತ್ತೆ. ಇನ್ನೊಂದು, ಈ ಒಂದು ಮೂಲಕವಾಗಿ ರಿಸಲ್ಟ್ ಚೆಕ್ ಮಾಡೋಕ್ಕಾಗಲಿಲ್ಲ, ಡಿಜಿಲಾಕರ್ ಹೌದು, ನೀವು ಯಾವೊಂದು ಗೌರ್ಮೆಂಟದು ಆಫೀಸಲ್ಲಿ ಅಂತ ನಂಬರ್ ಕೊಟ್ಟಿರ್ತಾರಲ್ಲ ಅದೇ ನಂಬರ್ನಿಂದ ನಿಮ್ಮ ಆಧಾರ್ ಕಾರ್ಡಿಗೆ ನಂಬರ್ ಲಿಂಕ್ ಆಗಿರಬೇಕು. ಅದೇ ನಂಬರ್ನಿಂದ ಡಿಜಿಲಾಕರ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಸೆಕೆಂಡ್ PUC ಈ ಒಂದು ರಿಜಿಸ್ಟರ್ ನಂಬರ್ ಹಾಕ್ಕೊಂಡು ನೀವು ಮಾರ್ಕ್ಸ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೋದು ಈಸಿಯಾಗಿ. ಇಲ್ಲಿ ಸರ್ವರ್ ಬಿಜಿದ್ರೆ ಅಲ್ಲಿ ಟ್ರೈ ಮಾಡಿ. ನಾನು ಡಿಜಿಲಾಕರ್ದಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ಮತ್ತೊಂದು ಮಾಡಿ ತಿಳಿಸ್ಕೊಡ್ತೇನೆ. ಈ ಒಂದು ಪೇಜ್ಗೆ ಫಾಲೋ ಮಾಡಿಟ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗತ್ತೆ. ಈ ರೀತಿಯಾಗಿ ರಿಸಲ್ಟ್ ಬಂದ ತಕ್ಷಣ ನೀವು ಕೂಡ ನಿಮ್ಮೊಂದು ಮೊಬೈಲ್ನಲ್ಲಿ ಚೆಕ್ ಮಾಡಿ